ಕಾರ್ಯಕ್ಕೆ ದುರ್ಯೋಧನ? ಓ ಪಾಂಡವರ ಪ್ರಿಯ ಸತಿಯರಾದ ಪಾಂಚಾಲಿಯ ಮಾಡಿದ ಭಂಗಕ್ಕೆ ಪ್ರತಿಭಂಗ ಮಾಡದಿದ್ದರೆ ಸರ್ವತಃ ಪ್ರಾಣಪ್ರಿಯರಾದ ಮಾತೆ ಮಗನೇ, ಎಂಥ ಕಾರ್ಯಕ್ಕೆ ಹೊರಟಿರುವಿ ಎಂದು ನಿನಗೆ ನಾನು ನೇಮವನ್ನು ಕೊಡಬೇಕೆ? ಹೌದು ಜನರೇ. ಕಂದ, ಅಮ್ಮಯ್ಯ, ಈ ನಿನ್ನ ಕಾರ್ಯ ಒಳ್ಳೆಯದಲ್ಲ. ಅದು ಯಾತಕ್ಕೆ ಒಳ್ಳೆಯದಲ್ಲ ಅಮ್ಮಯ್ಯ? ನೀನು ಮಾಡುತ್ತಿರುವುದು ಒಂದಿಷ್ಟಾದರೂ ಸಂತೋಷವಿಲ್ಲ. ಸಂತೋಷವಾದ ಪಾಂಚಾಲಿ ಎನ್ನದು ಮಾಡಿ ಯಾತಕ್ಕೆ ನಕ್ಕಳು ಜನರೇ? ಮಗನೇ, ಅಮ್ಮಯ್ಯ, ಪಾಂಚಾಲಿ ನಕ್ಕಳು ಎಂದು ಈ ರೀತಿ ಅವಮಾನ ಮಾಡುವುದು ಒಳ್ಳೆಯದಲ್ಲ. ಅದು ಯಾತಕ್ಕೆ ಒಳ್ಳೆಯದಲ್ಲ ಅಮ್ಮಯ್ಯ? ಹೆಣ್ಣೆಂದರೆ ಏನೆಂದು ತಿಳಿದುಕೊಂಡಿರುವೆ? ದುರ್ಯೋಧನ, ಅಮ್ಮಯ್ಯ, ನಿನಗೆ ಈ ಕೆಟ್ಟ ಬುದ್ಧಿ ಎಲ್ಲಿಂದ ಹುಟ್ಟಿತು ಮಗನೇ? ಆ ಪಾಂಚಾಲಿ ಪಕ್ಕದ ನಕ್ಕಾಗಲೇ ಹುಟ್ಟಿದ್ದು ಜನರೇ. ನಿನಗೆ ಆ ಪಾಂಚಾಲಿ ಮಕ್ಕಳೆಂದು ತಿಳಿದು ನೀನು ಇಂಥ ಕೆಟ್ಟ ಬುದ್ಧಿಯನ್ನು ಉಪಯೋಗಿಸುವೆಯಾ? ಎಲ್ಲ ಮರ್ಯಾದೆಯು ತಡವಾಗಿರುವುದಮ್ಮಯ್ಯ. ನಕ್ಕ ಕೂಡಲೇ ಮರ್ಯಾದೆ ಹೋಯಿತೆಂದು ನೀನು ಹೇಗೆ ತಿಳಿದುಕೊಂಡೆ ದುರ್ಯೋಧನ? ಆ ಪಾಂಚಾಲಿ ಎಲ್ಲರೂ ನೋಡಿ ಪಕ್ಕದ ನಕ್ಕಳು ಜನರೇ. ಮಗನೇ, ಅಮ್ಮಯ್ಯ, ನಿನ್ನಲ್ಲಿನ್ನೂ ಹೋಗಬೇಡ ಎಂದಿರು. ಅದು ಯಾತಕ್ಕೆ ಮಾಡಬಾರ್ದಮ್ಮಯ್ಯ? ಕಂದ, ಜನರೇ, ಯಾತಕ್ಕೆ ನಿನಗಿನ ಭಯ? ಆ ಪಾಂಚಾಲಿ ಎಲ್ಲರೂ ಮರ್ಯಾದೆ ಕಾದಿರುವಮ್ಮಯ್ಯ. ಮರ್ಯಾದೆ ಕಾದಿರುವಳೆಂದು ಹೋಗುವೆ. ಹೌದು ಜನರೇ. ಬರದಿ ಕೈ ಆತ್ಮಕ್ಕೆ ಬೇಸರ. ಆತ್ಮಕ್ಕೆ ಬೇಸರ ಮಾತನ್ನು ಚಿಂತೆ ಇಲ್ಲ. ದ್ರೌಪದಿಯನ್ನು ಮಾತ್ರ ಬಿಡುವುದಿಲ್ಲ ಜನರೇ. ಯಾರ ಮಾತು ಕೇಳುವುದು? ಯಾರ ಮಾತು ಕೇಳುವುದಿಲ್ಲಮ್ಮಯ್ಯ. ಈ ನೀನು ಯಾರ ಮಾತು ಕೇಳಿ ದ್ರೌಪದಿಯನ್ನು ಹೇಳ್ತಾರೆ? ಸಹಜವಾಗಿ ಹೇಳ್ತಿರುವರು ಜನರೇ. ಅದೇ ಯಾರ ಮಾತು ಕೇಳಿ? ಯಾರ ಮಾತು ಕೇಳುವುದಿಲ್ಲಮ್ಮಯ್ಯ. ನಿನ್ನ ಆಜ್ಞೆಯನ್ನು ಪಡೆದುಕೊಂಡವರು. ಅಂದ್ರೆ ಎಳೆದು ತರುವುದಕ್ಕೆ ತಾಯಿ ಆಜ್ಞೆ. ಹೌದಾ ಅಮ್ಮಯ್ಯ? ಎಂಥ ಬಂಡ ಮಗನ ಹುಟ್ಟಿದೆಯೋ ನನ್ನ ಹೊಟ್ಟೆಯಲ್ಲಿ. ನಿನ್ನ ಕರ್ಮಕ್ಕೆ ನಾನೇನು ಮಾಡಲಮ್ಮಯ್ಯ. ಮಗನೇ, ಅಮ್ಮಯ್ಯ, ಇಂಥ ನೀಚ ಕೆಲಸ ಯಾರಾದರೂ ಮಾಡಲು ಸಾಧ್ಯ? ಆ ಪಾಂಚಾಲಿ ಎಂದನು ನೋಡಿ ಅದಕ್ಕೆ ನಕ್ಕಳಮ್ಮಯ್ಯ. ಮಗನೇ, ಅಮ್ಮಯ್ಯ, ಅಂದರೆ ಹೆಣ್ಣು ನಗುಮುಖ ಇದ್ದ ಮೇಲೆ ನಗುವುದು ಚಂದ ಅಂದ ಮೇಲೆ ನನ್ನನ್ನೇನು ನೀನು ಅವಳನ್ನು ಯಾತಕ್ಕೆ ನೋಡಿದೆ? ನಿನ್ನಗಿಷ್ಟು ಬೇಸರವಾದಾಗ ನಾನಿತ್ತು ಸಾರ್ಥಕವೇನಿದೆ. ಅಲ್ಲ ಮಗನೇ, ಪಾಂಚಾಲಿ ನಿನ್ನ ನೋಡಿ ನಕ್ಕಳು. ಹೌದು ಜನರೇ. ನಿನಗೆ ಹೇಗೆ ಗೊತ್ತಾಯ್ತು? ನೀನು ನೋಡಿದರಮ್ಮಯ್ಯ. ಮತ್ತೆ ನೀನು ನೋಡಿದ್ರಲ್ಲವೇ ಅವಳು ನಗಬೇಕಾದ್ರೆ? ಮಗನೇ, ಮೇಲಪ್ಪರಿಗೆ ಮೇಲಿಂದ ಪಾಂಚಾಲಿ ದುಪ್ಪರ ಚಪ್ಪಾಳವನ್ನಿಟ್ಟು ನಕ್ಕಳಮ್ಮಯ್ಯ. ಮಗನೇ, ಐ ಪಾಂಚಾಲಿ,
ಬಂಧಿಸಿ ಪಾಂಡವರಿಗೆ ಎದುರಾಗಿ ದ್ರೌಪದಿಯನ್ನು ಎಳೆತರುವೆನೆನ್ನುವುದು ನ್ಯಾಯವಲ್ಲ. ಶ್ರೀಕೃಷ್ಣನವರನ್ನು ಎಡಬಿಡದೆ ರಕ್ಷಿಸುತ್ತಿರುವಾಗ ನಿನ್ನ ಅನ್ಯಾಯ ಅತ್ಯಾಚಾರ ಎಂದಿಗೂ ಅವರ ಮುಂದೆ ನಡೆಯುವುದಿಲ್ಲ. ಇದನ್ನರಿತು ಬಾಳು ಕಂದ, ಆಗುವುದು ಮನಸ್ಸಾನಂದ. ನೀನು ಹೇಳುವ ಮಾತು ಸಹಜವೇ ಸರಿ. ಆದರೆ ಈ ಭೂಮಿಯ ಮೇಲೆ ಹುಟ್ಟಿದ ಬಳಿಕ ಜಾತಸ್ಯ ಮರಣಂ ಧ್ರುವಂ ಎಂಬ ಶಾಸ್ತ್ರದ ರೀತಿಯಂತೆ ಎಂದಿದ್ದನು ಒಂದು ದಿನ ಸಾಯಲೇಬೇಕಲ್ಲವೇ? ಆದರೆ ಸಾಯಲೇಬೇಕೆಂದರೆ ಅಪಕೀರ್ತಿಯ ಕೊಂದ ಧರಣಿಪತಿ ಆದ ದರದರ ಮಾಡುವುದಕ್ಕಿಂತ ಮರಣ ಒಂದು ಮೊದಲೇಶಂದ ಬರದವರ ನಿಶ್ಚಯಿಸಿರುವ ಮಾತೆ ನಿಯಮವನ್ನು ಕೊಡಿ ಎಂದು ಕೇಳಿದೆ. ಯಾತಕ್ಕೆ ಆಗುವುದಿಲ್ಲ? ಅನ್ಯಾಯಕ್ಕೆ ನಾನೆಂದಿಗೂ ನಿಯಮವನ್ನು ಕೊಡಲು ಸಾಧ್ಯವಿಲ್ಲ. ಮಗನೇ, ಬಾರದು ಬಪ್ಪದು ತಪ್ಪದು, ಅನ್ಯಾಯ ಎಂದಿಗೂ ಉಳಿಯದು. ಅನ್ಯಾಯಕ್ಕೆ ಕಾಲವೆಂದು ನೀನು ಈ ರೀತಿ ಉರಿಯುತ್ತಿರುವೆಯ? ನ್ಯಾಯವಾಗಿ ಕಾಲವಿರುವುದಮ್ಮಯ್ಯ. ಮಗನೇ, ನಿನ್ನಂಥ ಮೂರ್ಖನಿಗೆ ನ್ಯಾಯ ಎಲ್ಲಿರುವುದು? ಹಾಗಾದರೆ ನಾನು ಎಲ್ಲಿಯಾದರೂ ಹೋಗಿ ಕಡಲ ಬಿದ್ದು ಹೊರಲು ನೀಗಿಕೊಳ್ಳುವನಮ್ಮಯ್ಯ. ಮಗನೇ, ನೀನು ಈ ರೀತಿ ಅನ್ಯಾಯದಿಂದ ಒಂದು ಹೆಣ್ಣಿಗೆ ಮೋಸ ಮಾಡುವುದಕ್ಕಿಂತ ನೀನು ಸತ್ತರೂ ಚಿಂತೆ ಇಲ್ಲ, ಸತ್ತನೆಂದು 4 ದಿನ 10 ದುಃಖವನ್ನು ಮರೆತುಕೊಳ್ಳುವೆನೇ ವಿನಃ ನಿನ್ನಂಥವನು ಮಾತು ಕೇಳಲು ನಾನು ಸಾಧ್ಯವಿಲ್ಲ. ತಂದೆ ತಾಯಿಗಳಿಗೆ ಮಗನ ಮೇಲೆ ಪ್ರೀತಿ ಇಲ್ಲದ ಮೇಲೆ ಎಲ್ಲಿಯಾದರೂ ಹೋಗಿ ಬಿದ್ದು ಹೊರಲು ನೀಗಿಕೊಳ್ಳುವನಮ್ಮಯ್ಯ. ಮಗನೇ, ಇಂಥ ಮಗನಿದ್ದರೆ ತಂದೆ ತಾಯಿ ಸುಖ ಸಿಗುವುದೆಂದು ತಿಳಿದಿರುವಿಯ? ಆ ಭೀಮೇಶನು ನಿನ್ನನ್ನು ಮೆಚ್ಚುವನೇನೋ? ಬಂಡ ಭೀಮನು ಅನ್ಯಾಯ ಮಾಡುವನಮ್ಮಯ್ಯ. ಮಗನು, ಭೀಮೇಶನು ಮೆಚ್ಚಲಾರನು. ಯಾತಕ್ಕೆ ಮೆಚ್ಚುವುದಿಲ್ಲ ಜನರೇ? ಕೇಡು ಬರುವುದು. ಕೇಡು ಬಂದರೂ ಚಿಂತೆ ಇಲ್ಲ, ದ್ರೌಪದಿಯನ್ನು ಬಿಡುವುದಿಲ್ಲ. ಆ ಭೀಮನು ಸಾಮಾನ್ಯದವನಲ್ಲ. ಬಕಾಸುರನನ್ನೇ ಗುದ್ದಿ ಗುದ್ದಿ ಕೊಂದವನು ನಿನ್ನಂಥವನನ್ನು ಬಿಡುವನೇನು? ನಾನು ಅವನನ್ನು ಗುದ್ದಿ ಗುದ್ದಿ ಕೊಂದವನಮ್ಮಯ್ಯ. ಪಾರ್ಥನು ಸಾಮಾನ್ಯದವನಲ್ಲ. ಜಗದೇಕ ವೀರನು ಬಲಾಢ್ಯನು ಪಾರ್ಥನು. ನಾನೇನು ಸಾಮಾನ್ಯದವನಿದ್ದರೆ? ನೀನು ಸಾಮಾನ್ಯದವನಲ್ಲವೆಂದೇ ಈಗ ಹೆಣ್ಣನ್ನು ಎಳೆತೊಡಲಿಕ್ಕೆ ಹೋಗುತ್ತಿರುವೆ. ಸಹಜವಾಗಿ ನಡೆಸಲಮ್ಮಯ್ಯ. ಕಂದ, ಬೇಸರ ಶ್ರೀ ಒಡೆಯನಾದ ಕುಡತಿನಿಯ ಭೀಮೇಶನು ಪಾಂಡವರನ್ನು ಎಡಬಿಡದೆ ರಕ್ಷಿಸುವನು. ಅನ್ಯಾಯ ಅತ್ಯಾಚಾರಕ್ಕೆ ಎಂದಿಗೂ ಒಳಗೊಳ್ಳಲಾರನು. ಇದನ್ನರಿತು ಬಾಳಿದರೆ ಆ ಭೀಮೇಶನು ಮೆಚ್ಚುವನು. ಕಂದ, ನನ್ನ ಮಾತು ಕೇಳಿದರೆ ಆಗುವುದು ಮನಕ್ಕಾನಂದ. ಅಮ್ಮಯ್ಯ, ನಮಗೆ ನಮ್ಮ ಮಾವನಾದ ಶಕನಿಯ ಬಲ ಇರುವುದು. ಮಗನೇ, ಅಮ್ಮಯ್ಯ, ಹಠವನ್ನು ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಜನರೇ? ನೀನು ಬಿಡುವುದಿಲ್ಲ. ಹೌದು ಜನರೇ. ನೀನು ಒಂದೇ ಹಠವನ್ನು ಹಿಡಿದಿರುವೆ. ಹೌದು ಅಮ್ಮಯ್ಯ. ನಿನ್ನ ಹೆತ್ತಪ್ಪನಿಗೆ ಹೇಳಿ ನಿನ್ನ ಕಾರ್ಯವನ್ನು ಕೈಗೂಡಿಸುವೆನು. ಮಗನೇ, ಜಾಗ್ರತೆಯಿಂದ ಅಪ್ಪನೆಯ ಕೊಂಡನ ಕಡಲ ಬಿದ್ದು ಹೊಡೆದು ನೇಗಿ ಕಮ್ಮುವನ ಮಾತೆ ಮಗನೇ, ನೀನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊ. ನಿನ್ನ ತಂದೆಗಳಿಗೆ ಹೋಗಿ ಮಗನ ಇಷ್ಟಾರ್ಥವನ್ನು ನೆರವೇರಿಸೆಂದು ಕೇಳಿಕೊಳ್ಳುವೆನು. ಆಗಲಾದರೂ ನಿನ್ನ ಇಷ್ಟಾರ್ಥ ನೆರವೇರುವುದೇನು ನೋಡುವೆನು. ನಿನ್ನ ಇಷ್ಟದಂತೆ ಆಗಲಿ ಜನರೇ. ಹೋಗಿ ಬಾ ಪುತ್ರ, ಕೋಮಲ ಹತ್ರ.
ಮಗನಾದ ಕುಡತಿನಿಯ ಭೀಮೇಶನು ಪಾಂಡವರನ್ನು ಎಡಬಿಡದೆ ರಕ್ಷಿಸುವನು. ಅನ್ಯಾಯ ಅತ್ಯಾಚಾರಕ್ಕೆ ಎಂದಿಗೂ ಒಳಗೊಳ್ಳಲಾರನು. ಇದನ್ನರಿತು ಬಾಳಿದರೆ ಆ ಭೀಮೇಶನು ಮೆಚ್ಚುವನು ಕಂದ. ನನ್ನ ಮಾತು ಕೇಳಿದರೆ ಆಗುವುದು ಮನಕ್ಕಾನಂದ. ಅಮ್ಮಯ್ಯ, ನಮಗೆ ನಮ್ಮ ಮಹಾರಾಜ ಶಕನಿಯ ಬಲ ಇರೋದು. ಮಗನೇ, ಅಮ್ಮಯ್ಯ, ಹಠವನ್ನು ಬಿಡು. ಎಷ್ಟು ಮಾತ್ರ ಬಿಡುವುದಿಲ್ಲ. ನೀನು ಬಿಡುವುದಿಲ್ಲ. ಹೌದು ಜನರೇ, ನೀನು ಒಂದೇ ಹಠವನ್ನು ಹಿಡಿದಿರುವೆ. ಹೌದು ಅಮ್ಮಯ್ಯ. ನಿನ್ನ ಹೆತ್ತಪ್ಪನಿಗೆ ಹೇಳಿ ನಿನ್ನ ಕಾರ್ಯವನ್ನು ಕೈಗೂಡಿಸುವೆನು. ಮಗನೇ, ಜಾಗ್ರತೆಯಿಂದ ಅಪ್ಪಣೆಯ ಕೊಂಡನ ಕಡಲ ಬಿದ್ದು ಹೊಡೆದು ಹೇಗೆ ತಮ್ಮವರ ಮಾತೆ ಮಗನೇ, ನೀನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊ. ನಿನ್ನ ತಂದೆ ಬಳಿಗೆ ಹೋಗಿ ಮಗನ ಇಷ್ಟಾರ್ಥವನ್ನು ನೆರವೇರಿಸಿ ಎಂದು ಕೇಳಿಕೊಳ್ಳುವೆನು. ಆಗಲಾದರೂ ನಿನ್ನ ಇಷ್ಟಾರ್ಥ ನೆರವೇರುವುದೇನು ನೋಡುವೆನು. ನಿನ್ನ ಇಷ್ಟದಂತೆ ಆಗಲಿ ಜನರೇ. ಹೋಗಿ ಬಾ ಪುತ್ರ ಕೋಮಲಗಾತ್ರ. ಮಗನಿಗೆ ಬುದ್ಧಿ ಹೇಳಿದರೂ ನನ್ನ ಮಾತು ಕೇಳದಂತಾಗಿರುವುದು. ಪ್ರಾಣೇಶ್ವರ, ಹೇಳುವುದು ಕೇಳು. ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಕಾಂತ, ಚೆನ್ನಾಗಿ ಕೇಳು. ನೀನಿಯ ಎನ್ನ ಮಗನಿಗೆ ನೀನಾದರೂ ನೀತಿಯನ್ನು ಹೇಳಿ ಆ ಪಾಂಚಾಲಿಯನ್ನು ಎಳೆದು ತರುವೆನೆನ್ನುವ ಹಠವನ್ನು ಬಿಡಿಸಿ ಪಾಂಡವರಿಗೆ ಎದುರಾಗಬೇಡವೆಂದು ಒಂದು ಮಾತು ಹೇಳಬಹುದಲ್ಲ ಕಾಂತ ಭಗವಂತ. ನೀನು ಹೇಳುವ ಮಾತವೇನು, ಆದರೆ ಕೇಳುವವರಲ್ಲೇ ಅವರು ಮಾಡುವ ಕೆಟ್ಟ ಕೆಲಸಕ್ಕೆ ತಂದೆ ತಾಯಿ ಬುದ್ಧಿ ಹೇಳಿದರೆ ಮಗನು ಕೇಳುವುದಿಲ್ಲ ಕಾಂತಾಳಿ. ಅವನು ದೊಡ್ಡ ಹಠಮಾರಿ. ನೀನೇ ಕುಣಿದರೆ ಇನ್ನು ನಮ್ಮ ಗತಿಯನ್ನು ಕಾಂತ. ರಾಣಿ ಏನು ನುಡಿಯುವುದು ನಿನ್ನ ವಾಣಿ.
ಮಗನೆಂಬ ಮಮತೆಯಿಂದ ಮಾರುತ್ತ ಮಾತುಗಳನ್ನು ಬೆಳೆಸುವುದಲ್ಲೇ ಮತಿ ಹೀರಲಾಗಿ ನೀನೇನೋ ಹೇಳಿದೆ, ಆದರೆ ಇತ್ತ ಭಾವಿ ಇತ್ತ ಬೆಂಕಿ, ಎತ್ತ ಹೋದರೂ ಮಗನ ಪ್ರಾಣ ಅಲ್ಲದೆ ಹೋಗುವುದು. ತಾಯಿಗಿದ್ದ ಮತ್ತೆ ಮಗನ ಅನುಸರಣವು ತಾಯಿಗೆ ಇರದೆ ಹೋಗುವುದು, ತಂದೆಗಿರದಿದ್ದರೂ ತಾಯಿ ದೇವಿ ತುಚ್ಛ ಮಗನ ಇಚ್ಛೆಯನ್ನು ಈಡೇರಿಸೆಂದು ಚೆರುಕಿನಷ್ಟು ನೋವು ಮಾಡಬೇಡ. ನನ್ನ ಹೃದಯ ಹುಟ್ಟಿದಾಗಿನಿಂದ ಕೆಟ್ಟ ಗುಣಗಳನ್ನೇ ಕಟ್ಟಿಕೊಂಡಿರುವ ಆ ಕಟ್ಟಾತ್ಮದ ಕೌರವಕ್ಕೆ ಕಟ್ಟಬಾರದೇಕೆ ನಿನ್ನ ಮಾತ್ರ ವಾತ್ಸಲ್ಯವೆಂಬ ಪವಿತ್ರವಾದ ಧರ್ಮದ ಕಲಸು. ಗಾಂಧಾರಿ, ಮಗನೆಂಬ ಮಮತೆ ಅಳಿದ ತಾಯಿಗೆ ಮಾಡ್ತೀವಿ, ಪಡೆದ ತಂದೆಯಾದ ನನಗೂ ಇರೋದಿಲ್ಲವೇ? ಕಾಂತೆ, ತಂದೆಗಿರುವುದೆಂದೇ ನಿನ್ನ ನೋಡಿದೇವಿ, ಕೌರವ ಪಾಂಡವರೆಂಬ ಇರುವ ಎರಡು ಕಣ್ಣಿನಲ್ಲಿ ಯಾವ ಕಣ್ಣಿನಲ್ಲಿ ಕಸರು ಬಿಟ್ಟರೆ ಒಂದೇ ಬಾಗಿಲೇ. ಅದಕ್ಕಾಗಿ ನಾವು ಕೌರವರಿಗೆ ಮಾತ್ರ ತಂದೆ ತಾಯಿಗಳು ಅಲ್ಲ, ಕೌರವ ಪಾಂಡವರಿಬ್ಬರಿಗೂ ತಂದೆ ತಾಯಿಗಳು. ಕೌರವನು ಮಾಡುವ ವಂಚನದ ಸಂತತನಕ್ಕೆ ಮಿಂಚಿನಂತಿರುವ ಪಾಂಡವರು ಎಂದೂ ಒಳಗಾಡಲಾರರು. ಕೇಳು ಕೇಳುದೇವಿ, ಅದಕ್ಕಾಗಿಯೇ ನೀನು ತಾಯಿ ಹೇಳಬೇಕಾಗಿತ್ತು. ನನ್ನ ಮುಂದೆ ಬಂದು ಏನೇನೋ ಮಾತನಾಡಿ ಹೊರಡುವುದು. ಕಾಂತೆ, ಏನು ಹೇಳುವ ಸಮಯವಿಲ್ಲ ಅವನು. ಆದರೆ ನಿನ್ನ ಇಚ್ಛೆಯಂತೆ ಪಾಂಡವರನ್ನು ಕರೆಸುವೆ. ಹೋಗುದು ಎಲ್ಲ ಸಾರಥಿ, ಮತ್ತೇನು ದೇವ? ಚದುರನಾದ ವೆದರನನ್ನು ಜಾಗೃತಿಯಿಂದ ಬರಬೇರು. ಸಾರಥಿ ಹೋಗುದು ಜಾಗೃತಿ. ಶಕುನಿ, ನೀನು ಶ್ರೀಮಂತಾಗಲು ಭೂಪತಿ. ರಮೇಶ್ ಮತ್ತು ಶಾರದಮ್ಮ ಅವರು
ಹೇಳಿದರು ಕೇವಲ ಒಂದೇ ಹಠವನ್ನು ಸಾಧಿಸಿದರು. ಆದ ಕಾರಣ ಅವರ ಇಷ್ಟದಂತೆ ನಡೆಸಿರುವುದಕ್ಕೆ ತಕ್ಕ ಯೋಚನೆಯನ್ನು ಮಾಡಬೇಕು. ಗಾಂಧಾರಿ ಅನುಜ, ಈ ಮಾತು ನಿನ್ನ ಸಹಜ. ಅಹೋ ತಗೊಳ್ಳಿಯೇ, ಜಾಗ್ರತೆಯಿಂದ ನೀನು ಪಾಂಡವಪುತ್ರ ಕಳಿಸಿಕೊಟ್ಟರಾಯ್ತೆ. ಮೊದಲೇ ಒಂದು ನಿಮಿಷ ಮಾತ್ರದಲ್ಲಿ ಅವರ ಅಖಂಡ ಸಾಮ್ರಾಜ್ಯವಲ್ಲ ಸುರಗಂಡ ಪುರಪತಿ ವಸರೇವನ ಸರ್ವದ ಯೋಚನೆ ಮಾಡಿದರು. ಶ್ರೀ ಭೀಮೇಶನ ಮೆಚ್ಚುವಂತ ಕರುಣದಿಂದ ಪಾಂಡವರನ್ನು ಕರೆಸಿ ಮೇಲ್ಪತಿ ಮುತ್ತಿನ ಕಳಸಾಮನಿಟ್ಟು ನೀನು ಹೋಗುವ ಬಯಲುವಿನಲ್ಲಿ ಮಾನವ ಅಂತ ಹೋಗಿ ಪ್ರತಾಪ ನಾನು ಕೇಳಿ ನನಗೆ ಮಧ್ಯದಲ್ಲಿ ಹೇಳಿಯಾ ಕಾಂತ ನಿನ್ನ ಯೋಗಕ್ಷೇಮವನ್ನು ಕೇಳೋದು ಸತ್ಯಾದೇನ ಧರ್ಮವೇ ಸತ್ಯ ಮುಂದೆ ಕಾಂತ ನೀನಿನ ಹಠವನ್ನು ಬಿಟ್ಟುಗಳು ತುಂಬ ಸತ್ಯಾದೇನ ಮುಂದೆ ವಿಷಯವನ್ನು ತಿಳಿಸು ತಿಳಿಸುವುದಲ್ಲವೇ ನಾನಿನ ಪ್ರೀತಿಯ ಸತ್ಯ ಅಲ್ಲವೇ
ದೇಹಕ್ಕೆ ಬಾಧ್ಯರಾದ ಕಾರಣ ನೀನು ಹೋಗುವ ವಿಚಾರವನ್ನು ಕೇಳುವುದು. ಆದ ಕಾರಣ ತಿಳಿಸುವಂತನಾದ ಕಾಂತ ಮತಿವಂತ. ಕಾಂತ ಸುಂದರ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿಯಾ? ನಿನಗೆ ಯಾವ ತಿಳಿಸಲೆಂದು ಕೇಳಿಯಾ? ಕಾಂತ ನನಗೆ ವಾರ್ತೆ ಬಂದಿತು, ಅದಕ್ಕಾಗಿ ನಿನಗೆ ಬಂದು ಕೇಳಿದೆನು. ಸುಂದರ ಸ್ವಲ್ಪ ತಿಳಿದು ನೋಡು. ಸತ್ಯನಾರಾಯಣ ನಮ್ಮಂತೆ ತಿಳಿಸ ಹೋದರೆ ಪೋಲಕರನ್ನು ಜಯವಾಗುವುದಿಲ್ಲ. ಕೈ ಹಿಡಿದ ಸಮದಲ್ಲಿ ನಿನ್ನ ಕಷ್ಟ ಸುಖದಲ್ಲಿ ಸಮಭಾಗಿಯಾಗಲೇ ನಾವು. ಆದ ಕಾರಣ ನೀನು ಹೋಗುವ ವಿಚಾರವನ್ನು ಕೇಳಲು ತಿಳಿಸುವಂತನಾದ ಕಾಂತ ಮತಿವಂತ. ಅದೇನು ಕಾಂತ? ಈಗಾದರೂ ತಿಳಿಸಿದವೇ ಕಾಂತ, ನಿನ್ನ ಆಟ ಸರಿಯಲ್ಲ. ಸುಂದರ ಪ್ರೀತಿಯಿಂದ ಕೇಳಿದನು. ನಾನು ಇಷ್ಟೊಂದು ಪ್ರೀತಿಯಿಂದ ಮಾತಾಡಿಸಿದ್ರು ನಿನಗೆ ಕಣ್ಣು ಬರಲಿಲ್ಲವೇ? ಸುಂದರ
ಪಾಂಚಾಲಿಯನ್ನು ಎತ್ತರವೂ ಸರಿಯಲ್ಲ. ಮತ್ತೆ ಆ ಪರಮ ಪತಿವ್ರತೆಯಾದ ಪಾಂಚಾಲಿಯನ್ನು ಎತ್ತರವೂ ಸರಿಯಲ್ಲ. ಯಾತಕ್ಕೆ ಸಂಧಾನ ಸುಂದರ? ಅವರಿಗೆ ಶ್ರೀಕೃಷ್ಣನ ಬೆಂಬಲವಿರುವುದು. ನನಗೆ ನಮ್ಮ ಮಾವನ ಬಲವಿರುವ ಸುಂದರ. ಸುಂದರ ಸುಂದರ ಸುಮ್ಮನೆ ಹಸನ ಬಿಟ್ಟುಕೊಡು. ಸುಂದರ ನೀವೇ ನನ್ನ ಬಾಳಿನ ಚೆಂದಿರ. ಎಷ್ಟು ಮಾತ್ರ ಬಿಡುವುದಿಲ್ಲ ಮತ್ತೆ ಎದೇ ಸತಿಮಣಿಗಳಾದ ಪಾರ್ವತಿ ಕಾಂತ ಅಚ್ಚುತನ ಒಟ್ಟಿಗೆ ಮೆಚ್ಚುಗೆಯಾದ ದ್ರೌಪದಿಯ ಕೊಡಲಿಗೆ ಹೋಗಬೇಡವಂತೆ ಹೇಳಿದೆಯಲ್ಲ. ಅಯ್ಯೋ! ದ್ರೌಪದಿಗೆ ಮಾನವ ಕಡೆಯೇ ಬಿಡುವುದಿಲ್ಲ ಪಾರ್ವತಿ. ಸ್ವಲ್ಪ ಆ ಪಾಂಚನು ಸಾಮಾನ್ಯದಲ್ಲಿ ತೊಡಗಿದೆಯಾ? ಹಾಗೇನು ಸಾಮಾನ್ಯವಾಗುತ್ತದೆ? ಅವನ ಕೈಗೆ ಸಿಕ್ಕರೆ ಏನಾಗುವೆ? ಆ ಭೀಮ ಸಾಮಾನ್ಯದಲ್ಲಿ ತೊಡಗಿದೆಯಾ? ಸುಂದರ ಆ ಭೀಮನ ಕೈಯಲ್ಲಿ ಸಿಕ್ಕರೆ ಈ ನಿನ್ನ ಕಬ್ಬಿನ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ಆ ಧರ್ಮಾಯನು ಸತ್ಯದಿಂದ ಮೆರೆಯುವನು. ಕಾಂತ ಹೇಳುವುದು ಕೇಳು. ಚೆನ್ನಾಗಿಯೇ ಸುಂದರ ಹಾಗಾದ್ರೆ ಈ ಸತ್ಯದ ಮಾತಿಗೆ ಬೆಳೆಯಲವೇ? ಎಷ್ಟು ಮಾತ್ರಕ್ಕಿಲ್ಲ ಸುಂದರಿ. ತಂದೆ ತಾಯಿಯ ಮಾತನ್ನು ಕೇಳು, ಇನ್ನು ನನ್ನ ಮಾತನ್ನು ಕೇಳುವ ಸುಂದರ ಸುಂದರಿ ಹೇಳುವುದು ಕೇಳು. ಚೆನ್ನಾಗಿಯೇ ಸತ್ಯದ ಮಾಡಿದ ಬೆಳೆಯಿಲ್ಲ. ಎಷ್ಟು ಹೇಳಿದರೂ ಸರಿಯಲ್ಲ, ಇದು ಸುಳ್ಳಲ್ಲ, ಸರಿ